ತುಂಬನೇ ಅದ್ಭುತವಾದ ಊಟದ ರುಚಿ ಹೆಚ್ಚಿಸುವ ಒಣಮೀನಿನ ಚಟ್ನಿ ಈ ಹದದಲ್ಲಿ ರೆಡಿಯಾಗಿದೆ. ನೀವು ನೋಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ, ಬಹಳ ಅಂದರೆ ಬಹಳ ರುಚಿ ಇರುತ್ತೆ. ನಮಸ್ತೆ ಎಲ್ಲರನ್ನು ಸಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ನಾನಿವತ್ತು ಒಂದು ಒಳ್ಳೆಯ ಒಣಮೀನಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯ ಒಣಮೀನನ್ನು ತಗೊಳ್ಬೇಕು. ಇದು ಸಪ್ಪೆ, ಉಪ್ಪಿಲ್ಲ. ಇದನ್ನು ನೀಟಾಗಿ ಇದರ ತಲೆಯೆಲ್ಲ ತೆಗೆದು ಒಳಗಡೆಯಿಂದ ಈ ಕಸರೆ ಎಲ್ಲ ಇರುತ್ತೆ, ಅದನ್ನು ಕ್ಲೀನ್ ಮಾಡಿಕೊಂಡು ಹುರ್ಕೊಳ್ಬೇಕು. ಆಮೇಲೆ ತೊಳೆದು ಚಟ್ನಿ ಮಾಡ್ಕೊಳ್ಳುವಂಥದ್ದು. ತುಂಬಾ ಅದ್ಭುತವಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಅಪ್ಲೋಡ್ ಮಾಡಿದಾಗ ನಾನು ಕಾಯಿ ತುರಿ ಅಂತ ಹಾಕಿರಲಿಲ್ಲ. ಆವಾಗ ನನಗೆ ಯಾರೋ ಕಮೆಂಟ್ ಮಾಡಿದರು, ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಹಾಕಿ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನಿವತ್ತು ಕೊಬ್ಬರಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ತಿನ್ನೋರಿಗಷ್ಟೇ ಹೇಳ್ತಾ ಇರೋದು, ತಿನ್ನೋದವರು ಸುಮ್ಮನೆ ಬಂದು ಕಮೆಂಟ್ ಮಾಡಬಾರ್ದು. ಎಲ್ಲ ಮೀನು ತಲೆನ ಈ ಥರ ತೊಗೊಂಡು ಇದರ ಹೊಟ್ಟೆ ಭಾಗದಲ್ಲೆಲ್ಲ ಈ ಥರ ಕಸರೆ ಇರುತ್ತಲ್ಲ ಅದನ್ನು ತಗೊಳ್ಬೇಕು. ತಲೆ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ, ಅದರಲ್ಲಿ ಕಲ್ಲೆಲ್ಲ ಇರುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡಿಕೊಂಡೇ ತಗೊಳ್ತೀನಿ. ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ಹುರ್ದಾದ ಮೇಲೆ ಒಂದು 5 ನಿಮಿಷ ನೀರಿಗೆ ಹಾಕಿ ಇಡಬೇಕು. ಆವಾಗ ಮರಳೆಲ್ಲ ಇದ್ರೆ ಚೆನ್ನಾಗಿ ಬಿಡುತ್ತೆ. ಚಂದ ಹುರ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಇದು. ಅನ್ನ ಮತ್ತು ಕುಸ್ಲಿಕ್ಕೆ ಗಂಜಿ ಜೊತೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸಾಕಿದು ಈ ರೀತಿಯಲ್ಲಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋ ಹಾಗೆ. ಇದನ್ನು ಇವಾಗ ನೀರಿಗೆ ಹಾಕಿ 5 ನಿಮಿಷ ಬಿಡೋಣ. ಮರಳು ಏನಾದರೂ ಇದ್ದರೆ ಚೆನ್ನಾಗಿ ಸ್ವಲ್ಪ ನೆನಿಲಿ. ಆಮೇಲೆ 4ರಿಂದ 5 ಬಾರಿ ತೊಳೆದು ಇದನ್ನು ತರಿಯಾಗಿ ಇದನ್ನು ಕೂಡ ರುಬ್ಕೊಳ್ಳುವಂಥದ್ದು. ಹಾಗೆ ಕೈಯಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಒಂದೆರಡು ರೌಂಡ್ ತಿರುಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಕಲ್ಲಲ್ಲಿ ಕಡ್ದು ಕೂಡ ಮಾಡ್ಬೋದು. ಈ ಥರ ಚಟ್ನಿ ಮಾಡಿ ನಿಂಬೆ ಹಣ್ಣು ಹಾಕ್ಕೊಂಡು ಟೇಸ್ಟ್ ಮಾಡಬೇಕು. ತುಂಬಾ ಅದ್ಭುತವಾಗಿರುತ್ತೆ. ಸಿಗಡಿ ಮೀನಲ್ಲಿ ಕೂಡ ಮಾಡ್ಕೊಳ್ಬೋದು. ಅದನ್ನೇ ಕ್ಲೀನ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೆ ನಾನು ಅದನ್ನು ತರೋದಕ್ಕೆ ಹೋಗಲ್ಲ. ಈ ರೀತಿ ಉಪ್ಪಿಲ್ಲದ ಮೀನನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಯಾವಾಗಲೂ ನಾನು. ಈ ಹದದಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. 3 ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆ ತೊಳೆದಿಟ್ಟ ಮೀನನ್ನು ಸೇರಿಸ್ಕೊಳ್ಳೋಣ. 2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ತೀರಾ ಸಣ್ಣದಾಗಿ ಏನು ಬೇಡ. ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ಈ ಹದದಲ್ಲಿ ತರಿಯಾಗಿ ಮೀನನ್ನು ಗ್ರೈಂಡ್ ಮಾಡ್ಕೊಂಡಿರಬೇಕು. ಕಟ್ ಮಾಡಿದ ಈರುಳ್ಳಿ ಸೇರಿಸ್ಕೊಳ್ಳೋಣ. ಪುಡಿ ಮಾಡಿದ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ. ಸ್ವಲ್ಪ ಖಾರ ಮುಂದೆ ಇರಲಿ, ಚೆನ್ನಾಗಾಗುತ್ತೆ. ನಾನು 1.5 ಚಮಚದಷ್ಟು ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. 1 ಚಿಟಿಕೆಯಷ್ಟು ಅರಿಶಿನ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಹುರಿದ ಜೀರಿಗೆ ಪುಡಿ 1 ಚಮಚ ಸೇರಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ. ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಒಂದು 4 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ತೀನಿ. ನಾನು ಒಂದು ಇವಾಗ ಹಿಂಡಿ ಇಟ್ಕೊಂಡಿದ್ದೀನಿ, ಬೇಕಿದ್ದಲ್ಲಿ ಇನ್ನೊಂದು ಅರ್ಧ ಸೇರಿಸ್ಕೊಳ್ಬೋದು. ಚಂದ ಮಿಕ್ಸ್ ಮಾಡ್ಕೊಳ್ಳೋಣ.
ಹದದಲ್ಲಿ ತುಂಬಾ ರುಚಿಯಾದ ಊಟದ ರುಚಿ ಹೆಚ್ಚಿಸುವ ಒಣಮೀನಿನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ನ ಜೊತೆ ಸೈಡ್ ಡಿಶ್ ಆಗಿ ಟೇಸ್ಟ್ ಮಾಡ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಗಂಜಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಎಷ್ಟು ಸುಲಭವಾಗಿ ರುಚಿಯಾದ ಒಣಮೀನಿನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಬಾಯಿ ಕೆಟ್ಟರೆಲ್ಲ ಜ್ವರ ಬಂದಾಗೆಲ್ಲ ಈ ರೀತಿಯ ಚಟ್ನಿ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.